25 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ನಾಡಿನ ಉದ್ದಗಲಕ್ಕೂ ಜಗತ್ತಿನ ಉದ್ದಗಲಕ್ಕೆ ಪರಿಚಯ ಮಾಡಿಕೊಡುವುದರಲ್ಲಿ ದೊಡ್ಡ ಪಾತ್ರ ಮಾಧ್ಯಮದ ಸ್ನೇಹಿತರು. ಹಾಗಾಗಿ ಸದಾಕಾಲ ನಾವು ಕನ್ನಡ ನಾಡಿನ ಮುದ್ರಣ ಮತ್ತು ದೃಶ್ಯ ಮಾಧ್ಯಮ ಹಾಗೂ ರಕ್ಷಣಾ ವೇದಿಕೆಯನ್ನು ಕುರಿತು ಹೊರ ಜಗತ್ತಿಗೆ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಬರಹಗಾರರು, ಸಾಹಿತಿಗಳು ಸೇರಿದಂತೆ ಎಲ್ಲರ ಬಗ್ಗೆ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ರು. ಅದೇ ರೀತಿ ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಹೊಸ ಕ್ರಾಂತಿಗೆ ಕಾರಣ ಆಗಿರ್ತಕ್ಕಂಥ ಕಳೆದ 10 ವರ್ಷಗಳಲ್ಲಾಗಿರ್ತಕ್ಕಂಥ ಬದಲಾವಣೆಗೆ ಮುನ್ನುಡಿ ಬರೆದಿರ್ತಕ್ಕಂಥ ಮತ್ತು ಅನೇಕ ಮಹನೀಯರ ಸೇವೆ, ಕನ್ನಡ ಚಳವಳಿ, ಸಾಹಿತ್ಯ, ಕರ್ನಾಟಕ ರಾಜಕಾರಣ ಸೇರಿದಂತೆ ಎಲ್ಲವೂ ಕೂಡ ಸಹಕಾರಿಯಾಗಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಡ್ಡಾಯ ಕನ್ನಡ ನಾಮಫಲಕದ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿ ಸಿಕ್ಕಿದೆ. ನಮ್ಮ ಹೋರಾಟಕ್ಕೆ ಮುನ್ನದಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಅವರು ನಮ್ಮ ಅಧ್ಯಕ್ಷರಾದ ನಾರಾಯಣಗೌಡರ ಜೊತೆ ಮಾತಾಡಿ ಗಡುವನ್ನು ನಿಗದಿ ಮಾಡಿ ನಿಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಅವರೇ ತಿಳಿಸಿದ್ರು. ಈಗ 2 ಗಂಟೆಗಳ ಹಿಂದೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡೋದ್ರ ಜೊತೆಗೆ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದಲೇ ಜಾಹೀರಾತನ್ನು ಬಿಡುಗಡೆ ಮಾಡಿದ್ದಾರೆ. ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ. ಕಡ್ಡಾಯ ಕನ್ನಡ ನಾಮಫಲಕವನ್ನು ಬಳಸದೇ ಇರ್ತಕ್ಕಂಥವ್ರಿಗೆ ದಂಡ ವಿಧಿಸಲಾಗುವುದು ಅಂತ ಒಂದು ಸಾರ್ವಜನಿಕ ಪ್ರಕಟಣೆಗೆ ಕಾರಣೀಭೂತವಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡರ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಹೋರಾಟಕ್ಕೆ ಎಲ್ಲ ಮಾಧ್ಯಮಗಳ ಸಹಕಾರದಿಂದ ಒಂದು ಯಶಸ್ಸು ಸಿಕ್ಕಿದೆ ಅಂತೇಳಿ ನಮಗನ್ನಿಸ್ತಾ ಇದೆ. ಹಾಗಾಗಿ ಇವತ್ತಿನ ತುರ್ತು ಮಾಧ್ಯಮಗೋಷ್ಠಿಗೆ ನಮ್ಮ ಸಾಮಾಜಿಕ ಜಾಲತಾಣದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡಿಗರ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿಡಲಿಕ್ಕೆ ಕಳೆದ 25 ವರ್ಷಗಳಿಂದ ಎಲ್ಲ ಜಾತಿ ಧರ್ಮದ ಸಂಕುಲಗಳನ್ನು ಮೀರಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು 3 ಮಂತ್ರಗಳೊಂದಿಗೆ ನಾಡಿನ ಎಲ್ಲ ಭಾಗದ ಕನ್ನಡಿಗರನ್ನು ಕೂಡಿಸಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡರು ಈಗ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ದಾಪೇಂಜಪ್ಪನವರು ಮತ್ತು ಮತ್ತೋರ್ವ ರಾಜ್ಯ ಉಪಾಧ್ಯಕ್ಷರಾದ ಧರ್ಮರಾಜ್ ಅವರು ಉಪಸ್ಥಿತರಿದ್ದಾರೆ. ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಿಮ್ಮ ಕನ್ನಡದ ಪ್ರೀತಿ, ಅಭಿಮಾನ, ಕಳಕಳಿ ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹುಶಃ ನಿಮಗೆಲ್ಲ ಇವತ್ತಿನ ಉದ್ದೇಶ ಏನು ಅಂತ ಹೇಳಿ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಕಳೆದ ಸುಮಾರು 15 ದಿವಸದಿಂದ ಕರ್ನಾಟಕದ ರಾಜಧಾನಿ ನಾಡಪ್ರಭು, ಧರ್ಮಪ್ರಭು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನ ಸ್ಥಿತಿಗತಿ ಏನಾಗಿದೆ ಇವತ್ತು ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ, ಕನ್ನಡದ ಸಂಸ್ಕೃತಿಯ ವಿಚಾರದಲ್ಲಿ ಅನ್ನೋದು ತಮಗೆಲ್ಲ ಗೊತ್ತಿದೆ. ಬಹುಶಃ ಎಲ್ಲಿಂದ ಪ್ರಾರಂಭ ಆಯಿತು, ಯಾವತ್ತು ಅದಕ್ಕೆ ಅಂತ್ಯ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತೇಳಿ ಅನ್ಕೊಂಡಿದ್ದೀನಿ. ಇಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಲ್ ಇದೆ. ಆ ಮಾಲಲ್ಲಿ ಒಂದು ಅಕ್ಷರವೂ ಕನ್ನಡವನ್ನ ಬಳಸದೆ ಮಾಲ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಪತ್ರವನ್ನ ಬರೆದೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಲ್ ಕಟ್ಟಿದ್ದೀರಿ, ನೀವು ಮಾಲ್ ಕಟ್ಟಬೇಡಿ ಅಂತ ನಾನು ಹೇಳಕ್ಕೆ ನಾನು ಯಾರು? ಆದರೆ ಇಲ್ಲಿ ವ್ಯಾಪಾರ ಮಾಡ್ತೀರಿ, ಇಲ್ಲಿ ವ್ಯವಹಾರ ಮಾಡ್ತೀರಿ, ಇಲ್ಲಿಯ ಭಾಷೆ ಕನ್ನಡ, ಇಲ್ಲಿಯ ಆಡಳಿತ ಭಾಷೆ ಕನ್ನಡ, ಇಲ್ಲಿಯ ಜನರ ಭಾಷೆ ಕನ್ನಡ, ಇಲ್ಲಿಯ ನೆಲದ ಭಾಷೆ ಕನ್ನಡ. ಕನ್ನಡವನ್ನು ಬಳಸಿ ನಾಮಫಲಕದಲ್ಲಿ ಅಂತೇಳಿ ಒಂದು ಪತ್ರ ಬರೆದೆ. ಕೊನೆಗೆ
ಅದಕ್ಕೆ ಉತ್ತರ ಸಿಗಲಿಲ್ಲ. ಒಂದು ನಿಯೋಗವನ್ನು ಕಳಿಸ್ತೇ ನಾನು, ನಮ್ಮ ಕರವೇ ನಿಯೋಗವನ್ನು ಕಳಿಸಿ ಮತ್ತೊಂದು ಪತ್ರವನ್ನು, ಮನವಿಯನ್ನು ಆ ಸಂಬಂಧಪಟ್ಟವರಿಗೆ ಕೊಟ್ಟು, ಆದರೆ ಅದಾದ ಒಂದು ವಾರಕ್ಕೆ ನನಗೆ ಕೋರ್ಟಿಂದ ಒಂದು ನೋಟಿಸ್ ಬಂತು. ಆ ನೋಟಿಸಲ್ಲಿ ನೀವು 5ನೇ ತಾರೀಕು, ಜನವರಿ 5ನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕು, ಬರಬೇಕು ಅಂತ ಹೇಳಿ ಕೋರ್ಟ್ ನೋಟಿಸ್ ಬಂತು. ಅದಕ್ಕೆ ಏನು ಸಮಾಚಾರ ಅಂತೇಳಿ ನೋಡಿದಾಗ ಅವನು ಕೆಲವೊಂದು ಪತ್ರದಲ್ಲಿ ಅವನೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದ. ಏನಂದ್ರೆ, ನಾನು ಜಮೀನು ತಗೊಂಡಿದ್ದೀನಿ, ನಾನು ಕಟ್ಟಡ ಕಟ್ಟಿದ್ದೀನಿ, ನನ್ನ ದುಡ್ಡಲ್ಲಿ ಜಮೀನು ತಗೊಂಡೆ, ನನ್ನ ದುಡ್ಡದಲ್ಲಿ ಕಟ್ಟಡ ಕಟ್ತೆ, ನಾನು ಇವತ್ತು ಒಂದು ಮಾಲ್ ಕಟ್ಟಿದ್ದೀನಿ, ನಾನು ಕನ್ನಡ ಹಾಕಬೇಕು ಅಂತ ಇಲ್ಲಿ ಕೇಳಕ್ಕೆ ಇವ್ರು ಯಾರು, ಕನ್ನಡ ಹಾಕಬೇಕು ಅಂತ ಕೇಳಲಿಕ್ಕೆ ಇವ್ರು ಯಾರು, ನಾನು ಹಾಕೋದಿಲ್ಲ, ಕನ್ನಡ ಹಾಕೋದಿಲ್ಲ ಅಂತ ಹೇಳಿ ಒಂದು ಪತ್ರವೂ ಸಹ ಬಂತು. ಆಗ ನಾನು ಏನ್ ತೀರ್ಮಾನ ತಗೊಂಡೆ ಅಂದ್ರೆ, ಕೇವಲ ಮಾಲಾಪೇಶ ಅಷ್ಟೇ ಅಲ್ಲ, ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲ್ಗಳಿಗೆ ಹೋದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಅದರಲ್ಲೂ ಒಳಗಡೆ ಹೋದಾಗ ಅಲ್ಲಿರುವಂತ ಸಾವಿರಾರು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ. ಎಲ್ಲೋ ಒಂದು ಚಿಕ್ಕದಾಗಿ ಹಾಕ್ಬೇಕು ಹಾಕ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಕನ್ನಡವನ್ನು ಬಳಸಿರ್ತಾರೆ. ಇದು ಸುಮಾರು ಸಲ ಇವರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ, ನಾಮಫಲಕದ 60% ಕನ್ನಡವನ್ನು ಬಳಕೆ ಮಾಡಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯೂ ಹೇಳುತ್ತೆ, ಯಾವುದೇ ನಾಮಫಲಕಗಳಲ್ಲಿ 60% ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ. ಬಳಸದೇ ಇದ್ದ ಸಂದರ್ಭದಲ್ಲಿ ಅವ್ರಿಗೆ 10 ರಿಂದ 20,000 ರೂಪಾಯಿ ದಂಡ ಹಾಕಬಹುದು, ಮತ್ತೆ 3 ತಿಂಗಳವರು ಜೈಲು ಶಿಕ್ಷೆಗೆ ಗುರಿಪಡಿಸಬಹುದು ಅಂತೇಳಿ ಹೇಳುತ್ತೆ, ಕಾಯ್ದೆ ಹೇಳುತ್ತೆ. ಈಗಿರುವಾಗ ಬೆಂಗಳೂರು ನಗರದಲ್ಲಿ, ಅದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡಿದ್ರು ಆಂಗ್ಲ ಫಲಕಗಳು ಕಣ್ಣಿಗೆ ಕಾಣ್ತವೆ ಹೊರತು ಕನ್ನಡದ ಭಾಷೆಯನ್ನ ಯಾರು ಬಳಸೋದಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತೀರ್ಮಾನ ತಗೊಂಡು, ಇಲ್ಲ ಇದಕ್ಕೆ ಒಂದು ದೊಡ್ಡ ಉತ್ತರವನ್ನ ಇವರಿಗೆಲ್ಲ ಕೊಡಬೇಕಾಗುತ್ತೆ ಅಂತ ಹೇಳಿ ನಾಳೆ ಅಂದ್ರೆ ನಾಡಿದ್ದು ಬುಧವಾರ 27ನೇ ತಾರೀಕು ಏನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನು ಬರುತ್ತೆ, ಸಾದ್ರಳ್ಳಿ ಗೇಟ್, ಅಲ್ಲಿಂದ ಸುಮಾರು ಆ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ. ಆ ರ್ಯಾಲಿಗೆ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು 40,000 ಕರವೇ ಕಾರ್ಯಕರ್ತರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ಅದು ಅಲ್ಲಿಂದ ಹೊರಟಂತ ರ್ಯಾಲಿ ಮಾಲಾಪೇಶ ಅದೇ ರೋಡಲ್ಲಿ ಇರೋದ್ರಿಂದ ಅಲ್ಲಿಂದ ಹೊರಟು ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು, ಸಿಟಿ ಮಾರ್ಕೆಟು, ಮತ್ತೆ ಚಿಕ್ಕಪೇಟೆ ಅಂದ್ರೆ ನಿಮಗೆಲ್ಲ ಗೊತ್ತು. ಯಾವ ಕೆಂಪೇಗೌಡರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಪೇಟೆ, ಹಕ್ಕಿಪೇಟೆ, ಕಾಟನ್ಪೇಟೆ, ಸುಲ್ತಾನ್ಪೇಟೆ, ಮಾಮೂಲ್ಪೇಟೆ, ತರುಕ್ಪೇಟೆ, ದೊಡ್ಡಪೇಟೆ, ಕುಂಚಿಟುಪೇಟೆ, ಕುರುಬರ್ಪೇಟೆ ಅಂತ ಯಾವ ಕುಲಕಸಬುಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು, ಅದಕ್ಕಾಗಿ ಕೆಂಪೇಗೌಡರು ಅವರಿಗೆ ಅನುದಾನವನ್ನು ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನ ಕಟ್ಟಿದ್ರು. ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರಿಲ್ಲ, ಬರೇ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು, ಉತ್ತರ ಭಾರತದ ಹಿಂದಿ ಮಾತಾಡುವಂತ ಎಲ್ಲ ರಾಜ್ಯದ ಜನ ಚಿಕ್ಕಪೇಟೆಯಲ್ಲಿದ್ದಾರೆ. ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದು ಏನಪ್ಪ ಅಂದ್ರೆ, ಇಡೀ ಭಾರತವನ್ನು ಸುತ್ತದ ಬೇಡ,
ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಚಿಕ್ಕಪೇಟೆಯಲ್ಲಿ ಆಗುತ್ತೆ. ಅಲ್ಲಿ ಅವ್ರಿಗೆ ಕನ್ನಡ ಬೇಕಾಗಿಲ್ಲ. ಕನ್ನಡವನ್ನ ಇಲ್ಲಿ ಒಬ್ಬೊಬ್ಬ 20 ವರ್ಷ 30 ವರ್ಷ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು ವ್ಯಾಪಾರ ಮಾಡ್ತಾರೆ. ಅವ್ರು ಕನ್ನಡ ಮಾತಾಡಲ್ಲ, ಕನ್ನಡದ ನಾಮಫಲಕವನ್ನು ಬಳಸಲ್ಲ. ಇಲ್ಲ ಇಂಗ್ಲಿಷಲ್ಲಿ ಹಾಕ್ತಾರೆ, ಇಲ್ಲ ಹಿಂದಿಯಲ್ಲಿ ಹಾಕ್ತಾರೆ. ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂತ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ. ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿಗೆ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನ್ ಕೆಲಸ ಮಾಡಬೇಕು ಅದನ್ನ ದಾರಿ ಉದ್ದಕ್ಕೂ ಮಾಡ್ಕೊಂಡೇ ಬರ್ತಾರೆ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ನನ್ನ ಮೇಲೆ ಹೋಗ್ಲಿ ಚಿಂತೆ ಇಲ್ಲ. ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರ್ವಾಡಿ ಸಂಘದ ಅಧ್ಯಕ್ಷ, ಅವನ ಹೆಸರು ಗೌತಮ್ ಜೈನ್ ಅಂತೇಳಿ, ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ. ಅದರಲ್ಲಿ ಕನ್ನಡಿಗರ ಬಗ್ಗೆ ಬಾರಿ ಕೇವಲವಾಗಿ ಮಾತಾಡ್ತಾನೆ. ಅವನೇನ್ ಹೇಳ್ತಾರೆ, ಆಫ್ಟರ್ ಆಲ್ 30% ಕನ್ನಡಿಗರು ಬೆಂಗಳೂರಿನಲ್ಲಿ, ನಾವು 70% ಹಿಂದಿ ಮಾತಾಡುವಂತ ಜನ ಇದ್ದೀವಿ, ಭಾಷಿಕರಿದ್ದೀವಿ. ನೀವೇನ್ ಮಾಡ್ಲಿಕ್ಕಾಗತ್ತೆ? ಜೂನ್ 10ನೇ ತಾರೀಕು ಅಲ್ಲ, ಜನವರಿ 10ನೇ ತಾರೀಕು ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ. ಸಿಂಧಿ ಸಂಘದ ಮುಖಂಡರು, ಗುಜರಾತ್ ಸಂಘದ ಮುಖಂಡರು, ಮಾರ್ವಾಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ, ಮನವಿಯನ್ನ ಸಲ್ಲಿಸ್ತಾರಂತೆ. ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು, ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರು ಇದ್ದೀವಿ, ಅದಕ್ಕಾಗಿ ಬೆಂಗಳೂರಿನ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ. ನಾವು ಇದನ್ನು ಸಹಿಸ್ಕೋಬೇಕಾ? ಇದು ನೋಡಿ ಸುಮ್ಮನೆ ಕುತ್ಕೋಬೇಕಾ? ಇದಕ್ಕೆಲ್ಲ ಉತ್ತರವನ್ನ 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ. ನಾವು ಯಾಕೆ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು? ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು, ಆಗ್ಲೇ ಆ ದೇವ್ರುಗಳು ಸಮಾಧಾನವಾಗಿರೋದು. ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ, ಇವು ದೇವುಗಳು. ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸ್ಲೇಬೇಕಾಗುತ್ತೆ. ಹಿಂದೆ ಯಾವುದೋ ಒಂದು ಭಾಷಿಕರು, ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದ್ರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳಿ. ಅವ್ರೀಗ ತಣ್ಣಗಾಗಿದ್ದಾರೆ. ಈಗ ಇವರು ಹೊರಟಿದ್ದಾರೆ, ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ. ಮಾಡಿ ಸವಾಲಾಗ್ತೀನಿ ನಾನು. ಅದ್ಯಾವ ಗಂಡಸರು ಇದ್ದಾರೆ, ಯಾವ ಸಿಂಧಿಗಳು, ಮಾರ್ವಾಡಿಗಳು, ಗುಜರಾತಿಗಳು, ಸವಾಲಾಗ್ತೀನಿ. ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದ್ ಹೆಂಗ್ ಬರ್ತೀರಿ ಬೆಂಗಳೂರಿಗೆ, ನಾನು ಸವಾಲಾಗ್ತೀನಿ. ಮತ್ತೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು, ಪೊಲೀಸು ಎಲ್ಲ ಆಗ್ತಾರೆ. ಮತ್ತೆ ಅದ್ಯಾವುದೋ ಮುಂಬೈ ನಗರದಿಂದ ನಮಗೆ ಥ್ರೆಟ್ ಬರ್ತಾ ಇದೆ, ಬೆದರಿಕೆ ಕರೆಗಳು. ಏನು, ನಿಮಗೆ ಗುಂಡು ಹೊಡಿತೀವಿ, ಒಂದು ತಂಡ ಬಂದಿದೆಯಂತೆ ಬೆಂಗಳೂರಿಗೆ, ಒಂದು ಗುಂಡು ಹೊಡಿತೀವಿ, ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ, ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ, ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ 2-3 ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಬರ್ತಾ ಇದೆ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇಂಥ ಗುಂಡು, ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ, ಕುಗ್ಗೋರು ಅಲ್ಲ. ಇಂಥನ್ನೆಲ್ಲ ನಾನು 25 ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ, ಗೊತ್ತಾಯ್ತಾ? ಇದೆಲ್ಲ ಇಲ್ಲಿ ನಡ್ಸೋಕೆ ಹೋಗ್ಬೇಡಿ ಅಂತೇಳಿ ಹೇಳ್ತೀನಿ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ 27ನೇ ತಾರೀಕು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಉತ್ತರ ಕೊಡ್ತೀವಿ, ಯಾರ್ಯಾರಿಗೆ ಯಾರ್ಯಾರು ಉತ್ತರ ಕೊಡಬೇಕು ನಾನು ಕೊಡ್ತೀನಿ. ಸರ್ಕಾರ, ನಾನು ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೆ. ನೀವು ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು. ಇಲ್ಲಿ ನಿಮ್ದು ಇದೆ ಅಪರಾಧ. ಮಹಾನಗರ ಪಾಲಿಕೆ ಸರಿ ಇದ್ದಿದ್ರೆ, ಕರ್ನಾಟಕ ಸರ್ಕಾರ ಸರಿ ಇದ್ದಿದ್ರೆ ಇದು ಆಗ್ತಿರ್ಲಿಲ್ಲ. ಇವರು ಕಾಯ್ದೆ ಮಾಡಿ ಸುಮ್ಮನೆ ಕೂತ್ಕೊಳ್ಳಕ್ಕ ಕಾಯ್ದೆ ಮಾಡೋದು. ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು
ನನಗೆ ಅಂಕಿಅಂಶ ಕೊಡಿ ಅಂತ ಕೇಳಿದೆ. ಅವ್ರು ಇನ್ನೂ ಒಂದೆರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು. ಕೊನೆಗೆ 28ನೇ ತಾರೀಕು ಇಡೀ ಬೆಂಗಳೂರು ಮಹಾನಗರದಲ್ಲಿ ಕನ್ನಡೀಕರಣ ಆಗುವವರೆಗೂ ನಾನು ಬಿಡಲ್ಲ. ನನಗೆ ಯಾಕೆ ಫೆಬ್ರವರಿ 28 ಸಮಯ ತಗೊಂಡಿದ್ದೀನಿ ಅಂದ್ರೆ 15 ದಿವಸ ನಾನು ಸರ್ವೆ ಮಾಡಿಸ್ಬೇಕು. ಇನ್ನು 15 ದಿವಸ ನೋಟಿಸ್ ಜಾರಿ ಮಾಡಬೇಕು. ಯಾರು ಕನ್ನಡದ ಫಲಕ ಹಾಕಿಲ್ಲ ಅವರಿಗೆ ನೋಟಿಸ್ ಜಾರಿ ಮಾಡಬೇಕು. 28ಕ್ಕೆ ನೀವೇನು ನನಗೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ತೀನಿ. 8 ವಲಯ ಅಧಿಕಾರಿಗಳಿದ್ದಾರೆ. ಕೆಲವರು ಮಾತಾಡ್ತಾರೆ, ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲ ಮಾತಾಡ್ತಾರೆ. ಏನಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ರೆ ಸಾಕು, ರಿನ್ಯೂವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು ಅಷ್ಟೇ. ಅವ್ರಿಗೆ ಕನ್ನಡ ಇರಬೇಕೋ ಬೇಡ ಇರಬೇಕು ಅಂತ ಯಾವತ್ತೂ ನಮ್ಗೆ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ 8 ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ಚರ್ಚೆ ಮಾಡ್ತೀನಿ. ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. 1-2 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ, ಅಮಾನತಲ್ಲಿ ಇಡ್ರಿ ಅವ್ರನ್ನ. ಆ ಬುದ್ಧಿ ಬರುತ್ತೆ ಅವ್ರಿಗೆ. ಇದು ಕರ್ನಾಟಕ ಕನ್ನಡದ ನಾಡು. ಯಾಕೆ ಇಡೀ ಈ ದೇಶ ಒಕ್ಕೂಟದ ರಾಷ್ಟ್ರ ಅಂತ ಹೇಳ್ತೀವಿ. ಯಾವ ಆಧಾರದ ಮೇಲೆ ಒಕ್ಕೂಟದ ರಾಷ್ಟ್ರ? ಭಾಷೆಯ ಆಧಾರದ ಮೇಲೆ, ಭಾಷೆ ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟದ ರಾಷ್ಟ್ರ. ಕರ್ನಾಟಕವೂ ಅಷ್ಟೇ. ಯಾವ ಕರ್ನಾಟಕ ಕನ್ನಡ ಮಾತಾಡುವಂತ ಜನ ಭಾಷಿಕರು ಹರಿದು ಹಂಚಿ ಹೋಗಿದ್ರು, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಚೆನ್ನೈ ಕರ್ನಾಟಕ ಹರಿದು ಹಂಚಿ ಹೋಗಿದ್ರು. ಅಂತ ಎಲ್ಲ ಕನ್ನಡಿಗರನ್ನ, ಕನ್ನಡ ಮಾತಾಡುವ ಭಾಷಿಕರನ್ನ ಒಳಗೊಂಡಂತ ಅವತ್ತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು, ಮೈಸೂರು ರಾಜ್ಯ ಆಯಿತು. 73 ದಿವಂಗತ ದೇವರಾಜ ಅರಸು ಅವರ ಕೊಡುಗೆ ಏನಪ್ಪ ಅಂದ್ರೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಇದರಿಂದ ನಾಮಕರಣ ಮಾಡಿ ಅವತ್ತು ಕೊಟ್ಟರು. ಭಾಷೆ ಆಧಾರದ ಮೇಲೆ ಕರ್ನಾಟಕ ಆಗಿದೆ. ಅದಕ್ಕೆ ಇಲ್ಲಿಯ ಆಡಳಿತ ಭಾಷೆ ಕನ್ನಡ, ಇಲ್ಲಿಯ ಅನ್ನದ ಭಾಷೆ ಕನ್ನಡ, ಇಲ್ಲಿಯ ಜನಮನದ ಭಾಷೆ ಕನ್ನಡ, ಇಲ್ಲಿಯ ನೆಲದ ಭಾಷೆ ಕನ್ನಡ ಬಳಸಿದ್ರೆ ಮಾರ್ವಾಡಿನೂ ಬೇಡ ಅಂತ ಹೇಳಲ್ಲ, ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ, ಕನ್ನಡದಲ್ಲಿ ವ್ಯವಹರಿಸಿದ್ರೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ. ಕನ್ನಡವನ್ನು ಮಾತಾಡದೆ, ಕನ್ನಡವನ್ನು ಬಳಸದೆ, ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ರೆ ನೀವ್ಯಾರು ನಮಗೆ ಬೇಡ, ನೀವು ಕರ್ನಾಟಕಕ್ಕೆ ಬೇಡ, ಕನ್ನಡಿಗರಿಗೆ ಬೇಡ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತೀವಿ. ಅದರಲ್ಲಿ ರಾಜಿ ಇಲ್ಲ. ನಾನು ಕೇವಲ ಬೆಂಗಳೂರು ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಲ್ಲ. ಹಿಂದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾ ಚಳವಳಿ ಏನ್ ನಡೀತು, ಆ ಮಾದರಿಯಲ್ಲಿ ಇಡೀ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರವನ್ನ ನಾನು ಸುತ್ತಬೇಕು ಅಂತ ತೀರ್ಮಾನ ಮಾಡಿದೆ. ನನಗೆ ಇದೆ. ಇವತ್ತು ಬೆಳಗಾವಿ ಇರಬಹುದು, ಗುಲ್ಬರ್ಗ ಇರಬಹುದು, ರಾಯಚೂರು ಇರಬಹುದು, ಅಲ್ಲೂ ಸಹ ಬೀದರ್ ಇರಬಹುದು, ಚಾಮರಾಜನಗರ ಇರಬಹುದು, ಅಲ್ಲೂ ಈ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಇಡೀ 31 ಜಿಲ್ಲೆನೂ ಸಹ ಸುತ್ತಬೇಕು ಅಂತ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮಗೆ ಸಹಕಾರ ನಿರಂತರವಾಗಿ ಇರಲಿ ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ. ಸರ್ 27 ಕೆಲವೊಂದು ಉತ್ತರ ಹೇಳಕ್ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮಾಧ್ಯಮದ ಜೊತೆಯಲ್ಲಿ ಮಾತಾಡ್ಬಿಟ್ರೆ ಪೊಲೀಸ್ನವ್ರು ಬೇರೆ ಬೇರೆ ರೀತಿಯಲ್ಲಿ ಅಡ್ವಾನ್ಸ್ ಆಗಿರ್ತಾರೆ. ಅದಕ್ಕೆ ನಾವೊಂದಷ್ಟು ತಂಡಗಳನ್ನ ಮಾಡಿದ್ದೀವಿ. ಮೆರವಣಿಗೆ ಬರೋ ಜನ ಬೇರೆ, ಬೇರೆ ಕಡೆ ಕೆಲಸ ಮಾಡೋ ಜನ ಬೇರೆ ಇರ್ತಾರೆ. ಹಾಗಾಗಿ ಅವ್ರೇನೇ ನಮ್ಮನ್ನು ತಡಿಬೋದಷ್ಟೇ, ಆದ್ರೆ ನಮ್ಮ ತಂಡಗಳು ಇರ್ತವಲ್ಲ ಅದು ಆ ಕೆಲಸ ಮಾಡ್ತಾರೆ. ಯಾವತ್ತು ಕೊಟ್ಟಿದ್ದಾರೆ ಬೆಂಬಲ? ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ. ಚಿತ್ರರಂಗದ ಗಣ್ಯರು ಹೋಯ್ತದ ಕಾಲ. ಯಾವ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು, ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ರು, ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ರು, ಅವ್ರ ಕಾಲಕ್ಕೆ ಹೋಯ್ತು. ಈಗ ಇವ್ರು ಏನಿದ್ರು ಕೋಟಿ ಕನ್ನಡದ ಹೆಸರಿನಲ್ಲಿ, ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ದುಡ್ಡನ್ನ ವಸೂಲಿ ಮಾಡ್ಕೋತಾರ ಹೊರತು ಇವರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ, ಕನ್ನಡದ ಪ್ರೀತಿ ಇಲ್ಲ, ಕನ್ನಡದ ಕಳಕಳಿ ಇಲ್ಲ. 15 ದಿವಸದಿಂದ ನಾವು ಬೀದಿಲಿ ನಿಂತ್ಕೊಂಡು ಕನ್ನಡ ಅಂತ ಬಡ್ಕೊತಾ ಇದೀವಿ. ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇದು ಅವರ ಕನ್ನಡದ ಪ್ರೇಮ. ಒಬ್ಬೊಬ್ರು ಇವತ್ತು 10 ಕೋಟಿ 20 ಕೋಟಿ ಸಂಭಾವನೆ ತಗೋತೀರಿ. ಏನ್ ಮಾಡಿದಿರಿ ಕನ್ನಡಕ್ಕೆ? ಕನ್ನಡಿಗರಿಗೆ ಏನ್ ಮಾಡಿದಿರಿ? ಒಂದು ಆಸ್ಪತ್ರೆ ಕಟ್ಟಿದೀರಾ? ಇಲ್ಲ ಒಂದು ಛತ್ರ ಕಟ್ಟಿದೀರಾ? ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದೀರಾ?
ಕನ್ನಡಿಗರಿಗೆ ಏನ್ ಕೊಟ್ಟಿದ್ರೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ, ಏನು ಇಲ್ಲ. ಹೋಗಿ ಮಾಲಾ ಫೇಶಿಯಾದವರು ಪತ್ರ ಬರ್ತಿದ್ರೆ ಅಂತ ಹೇಳಿದ್ರೆ ಆ ಪತ್ರ ನೀವು ಪ್ರದರ್ಶನ ಮಾಡ್ತೀರಾ ಇಲ್ಲಿ? ಪತ್ರನ ಅದು ನಮ್ಮ ವಕೀಲರ ಹತ್ರ ಇದೆ, ನಿಮಗೆ ಬೇಕಾದ್ರೆ ಕೊಡ್ತೀನಿ. ಪ್ರದರ್ಶನ ಮಾಡಿದ್ರೆ ಒಳ್ಳೇದಲ್ಲ, ಕೊಡ್ತೀನಿ. ಯಾಕಂದ್ರೆ ಕೋರ್ಟ್ ಡಾಕ್ಯುಮೆಂಟ್ಸ್ ಇದೆ, ಅದು ಈಗ ಕೊಟ್ರೆ ಕಷ್ಟ ಆಗುತ್ತೆ. ಅಲ್ಲ, ಯಾರು ಬರ್ದಿರೋದು ಆಥರೈಸ್ ಪರ್ಸನ್ ಇಲ್ಲ ಯಾರ ಮ್ಯಾನೇಜರ್ ಬರ್ದಾರ? ಅದೇ ಕೊಡ್ತೀನಿ, ಅದನ್ನ ನಮ್ಮ ವಕೀಲರಿಗೆ ಕೊಡ್ತೀನಿ, ನಾನು ಪತ್ರ ಕೊಡ್ತೀನಿ. ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳ್ಕೊಂಡೆ, ನಾನೇ ಮೊನ್ನೆ ಎಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ. ಇವತ್ತವರೆಗೂ ಒಬ್ರು ಮಾತಾಡಿಲ್ಲ. ಹಾಗಾಗಿ ನಾವು ಅವ್ರನ್ನೇ ನಂಬಿ ಕೂತಿಲ್ಲ. ಸರ್, ಈಗ ನಿಮ್ಗೆ ಬೆದರಿಕೆ ಕರೆಗಳು ನಿಮ್ ಫ್ಯಾಮಿಲಿಗೆಲ್ಲ ರಿಟರ್ನ್ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಫಾಸ್ಟ್ ಇದೆ, ಕ್ರೈಮ್ ಎಲ್ಲ ಇದೆ, ಅದಕ್ಕೆ ನೀವೇನಾದ್ರು ಕಂಪ್ಲೇಂಟ್ ಲಾಡ್ ಮಾಡಿದೀವಿ. ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ನನ್ನ ಮನೆಯ ಪಕ್ಕದಲ್ಲಿರುವಂತ ವ್ಯಾಪ್ತಿಯಲ್ಲಿರುವಂತ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದೀವಿ. ನನ್ನ ಕಚೇರಿಯ ವ್ಯಾಪ್ತಿಯಲ್ಲಿರುವಂತ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನು ಇವರೆಗೂ ಯಾವುದೇ ಪೊಲೀಸ್ನವರು ಕ್ರಮ ತಗೊಂಡಿಲ್ಲ. ಪೊಲೀಸರು ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್, ಠಾಣೆ ಇನ್ಸ್ಪೆಕ್ಟರ್ ಆಗ್ಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತವರೆಗೂ ಕೇಳಿಲ್ಲ. ಅದೇನು ಅಂತ ನನಗೆ ಅರ್ಥ ಆಗಿಲ್ಲ. ಯಾಕೆಂದ್ರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೆ ಹೊತ್ತು ನನ್ನಂತ ಹೋರಾಟಗಾರರ ಜೊತೆಲಿ ಇರಲ್ಲ ಅಂತ ಭಾವಿಸಿದ್ದೀನಿ. ಸರ್, ಹಿಂದೆ ಕಾವೇರಿ ಹೋರಾಟದಲ್ಲಿ ನೀವು ಹೇಳಿದ್ರಿ ಒಂದು ಮಾತು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಯ್ತು. ಮೊನ್ನೆ ಬಂದಿರೋರು ಹಿಂದೆ ನಾನು ಹೋಗ್ಬೇಕಾ ಅಂತ ಒಂದು ಮಾತು ಹೇಳಿದ್ರು. ಒಂದ್ ಟೈಮಲ್ಲಿ ನೀವು ಈ ಸಂಘಟನೆಗೆ ಹೊಸಬ್ರೆ ತಾನೆ. ಅದನ್ನ ನಾನು ಇನ್ನೊಂದು ಟೈಮ್ ಮಾತಾಡ್ತೀನಿ, ಈಗ ಮಾತಾಡಲ್ಲ, ಇನ್ನೊಂದು ಸಲ ಮಾತಾಡ್ತೀನಿ. ಈಗ ನಾನು ಏನು ಸಬ್ಜೆಕ್ಟ್ ಇದೆ ಅದನ್ನ ಮಾತಾಡ್ತೀನಿ. ನಮ್ಮ ಸಂಘ ಸಂಸ್ಥೆಗಳ ವಿಚಾರದಲ್ಲಿ ನೀವು ಒಮ್ಮೆ ಬನ್ನಿ ನನ್ನ ಕಚೇರಿಗೆ, ಅವತ್ತು ಮಾತಾಡ್ತೀನಿ. ಸರ್, ಸರ್ಕಾರದ ಜೊತೆಗೆ ಚರ್ಚಿಸಿದ್ರಿ ಅಂತ ಹೇಳ್ತೀನಿ ಸರ್. ಸರ್ಕಾರ ಏನು ಹೇಳಿದೆ? ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನರ್ ಜೊತೆ ಚರ್ಚೆ ಮಾಡಿದೆ. ಅದು 28ವರೆಗೂ ಟೈಮ್ ತಗೊಂಡಿದ್ದಾರೆ, ಫೆಬ್ರವರಿ 28. ಯಾಕೆಂದ್ರೆ ಈ ಹಿಂದೇನು ತಾವುಗಳು ಚರ್ಚಿಸಿರ್ತೀರಾ ಮತ್ತೆ ಹೋರಾಟಗಳು ನಡೆಸ್ಕೊಂಡು ಬಂದಿದ್ದೀರಾ, ಆದ್ರೂ ಈ ಪ್ರಕರಣಗಳು ಮರುಕಳಿಸ್ತಾನೆ ಇದೆ ಸರ್. ಅದೇ ಅದನ್ನೇ ಈಗ ನಾವು ಏನ್ ಮಾಡಕ್ಕಾಗತ್ತೆ. ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು, ಅವ್ರನ್ನ ಎಚ್ಚರಿಸ್ಬೋದು, ಜಾಗೃತಿ ಮೂಡಿಸ್ಬೋದು. ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತವರೆಗೂ ಏನಾಗಿದೆ, ಬಂದಂತ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲಿಸುವ ಕೆಲಸ ಬಿಟ್ರೆ ಬಹುಶಃ ಅವ್ರಿಗೆ ಕನ್ನಡಿಗರು ಅಷ್ಟೊಂದು ಅವ್ರಿಗೆ ಮುಖ್ಯ ಅಂತ ಅನಿಸಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಕನ್ನಡದ ಹೋರಾಟಗಾರರ ಮೇಲೆ 1000 ಕೇಸ್ ಇದೆ, ನನ್ನ ಮೇಲೆ 48 ಕೇಸ್ ಇದೆ. ಕರವೇ ಮೇಲೆ 1232 ಕೇಸ್ ಇದೆ. ನಾನು ಬಂದಂತ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ, ನೀವು ನಮ್ಗೆ ಏನೂ ಕೊಡಬೇಡಿ, ಕನಿಷ್ಠ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಿದೆ. ಬಂದಂತ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಹೊರತು ಇವತ್ತರೆಗೂ ನಮ್ಮ ಮೇಲಿದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿಲ್ಲ. ಎಲ್ಲ ಸರ್ಕಾರಗಳು ಕೊಟ್ಟಂತ ಕೊಡುಗೆ ಏನು ಹೋರಾಟಗಾರರಿಗೆ? ಜೈಲು. ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ. ನನಗೆ ಎಸ್.ಎಂ. ಕೃಷ್ಣವರಿದ್ದಾಗ ಒಂದು ಮಾತು ಕೇಳ್ತಿದ್ದೆ, ಬೆಂಗಳೂರು ಜೈಲು, ಬೆಳಗಾವಿ ಜೈಲು, ಬಳ್ಳಾರಿ ಜೈಲು, ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ, ಅದನ್ನು ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಇಬ್ರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ, 2 ಕಾವೇರಿ ವಿಚಾರ. ಹಾಗಾಗಿ ಕರ್ನಾಟಕದ ಎಲ್ಲ ಸರ್ಕಾರಗಳು ನಮ್ಗೆ ಕೊಟ್ಟಂತ ಕೊಡುಗೆ ಏನಂದ್ರೆ ಕೇಸು, ಜೈಲು ಅಷ್ಟೇ. ಸರ್, ಕರ್ನಾಟಕದಲ್ಲಿ ಎಲ್ಲೋ ಕನ್ನಡಿಗರು ಅಲ್ಪಸಂಖ್ಯಾತ ಆಗ್ತದೆ ಅನ್ನೋದು ನಿಮ್ಗೆ ಅನ್ಸೋದಿಲ್ವಾ? ಚಿಕ್ಕಪೇಟೆ ಹೇಳ್ತಾ ಇದೆ ಅಂತ ಅದನ್ನೇ ಹೇಳ್ತಲ್ರಿ. ಮಾರವಾಡಿಗಳು ಅದನ್ನೇ ಮಾತಾಡ್ತಾ ಇದ್ದಾರೆ. ಆಫ್ಟರ್ ಆಲ್ 30% ನೀವಿರೋದು, ನಾವು 70% ಇದೀವಿ. ನೀವ್ ಏನ್ ಮಾಡ್ತೀರಿ, ನಮಗೆ ಏನ್ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅದನ್ನೇ ಹೇಳ್ತಲ್ಲ. ಈಗ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತಂತೆ, ಅದಕ್ಕೆ ಬೆಂಗಳೂರಿನ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಜನವರಿ 10ನೇ ತಾರೀಕು ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತಾರಂತೆ. ಏನ್ ಮಾಡೋದು ಗೊತ್ತಾಯ್ತಾ? ಹಾಗಾಗಿ ಕೊಡ್ಲಿ, ಅವ್ರು ಮನವಿ ಕೊಟ್ಟು ವಾಪಸ್ ಹಿಂತಿರುಗಿ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಕಾಲಿಡ್ಲಿ. ಅವಾಗ ಕರವೇ ಅವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕು ನಾವು ಕೊಡ್ತೀವಿ. ಸರ್, ಒಂದು ವೇಳೆ ಫೆಬ್ರವರಿ 25ನೇ ತಾರೀಕು ಒಳಗಡೆ ಇವರು ಕಮಿಷನರ್ ಅವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾನು ನಗರ ಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೊಡ್ತೀನಿ. ಹೇಳಿದ್ದೀನಿ, ನೆನ್ನೆ ಹೇಳಿದ್ದೀನಿ ಮಾತನ್ನ. ಆಗೋರು ಬಿಡಲ್ಲ, ಉಪವಾಸ ಕೂತ್ಕೊತೀನಿ.
ಸರ್ ಜೈನ್ ನಿಮಗೆ ಹೇಳಿದ್ರು ಏನೋ 30% ಇರೋದು ಅಂತ, ಆ ಆಡಿಯೋ ಏನಾದರೂ ಇದೆಯಾ ನಿಮ್ಮ ಹತ್ರ? ಇಲ್ಲ, ನನಗೆ ಏನಾಗಿದೆ ಅಂದ್ರೆ ನನ್ನ ಜೊತೆಲಿ ಫೋನಲ್ಲಿ ಮಾತಾಡುವಾಗ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತೇಳಿ ನಾನು ಅಡ್ವಾನ್ಸ್ ಆಗಿ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲ ಯಾಕೆ ಕೇಳಿದ್ವಿ ಅಂದರೆ ಸ್ಟೀಲ್ ಅಸೋಸಿಯೇಷನ್ ನಾನು ಮೆಂಬರ್ ಆಗಿದ್ದೀನಿ, ನಾನಲ್ಲಿ ರೈಸ್ ಮಾಡ್ತೀನಿ ಅದನ್ನು. ನೀವು ಮಾಡಿ. ನನ್ನ ಹತ್ರ ಏನಂತ ನಾನು ಅವತ್ತು ರೆಕಾರ್ಡ್ ಮಾಡಲಿಲ್ಲ. Okay. ರೆಕಾರ್ಡ್ ಮಾಡಲಿಲ್ಲ. ಅದನ್ನು ಬೇಕಾದ್ರೆ ನಾನು ಇನ್ನೊಂದ್ಸಲಿ ಏನಾದರೂ ಇಲ್ಲ, ಅಲ್ಲೂ ಏನಿದೆ ಅಂತ ಹೇಳಿದ್ವಿ. ಅಲ್ಲೂ ಏನಿದೆ ಅಂದರೆ ಅವರು ಮಾರ್ವಾಡಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ, ಕನ್ನಡಿಗ ಯಾವ ಡೀಲರ್ಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಎಲ್ಲ ಕಡೆ ಅದೇ ಆಗಿದೆ. ಈಗ ಯಾಕೆಂದ್ರೆ ಅವ್ರು ಪ್ರಶ್ನೆ ಮಾಡ್ತೀನಿ ಅನ್ನೋ ಒಂದು ಕಾರಣ. ಕೇಳಿ ಹೇಳ್ತೀನಿ. ನಾನು ಅವತ್ತು ನನ್ನ ಜೊತೆಲಿ ಮಾತಾಡಿದ್ದು ಹೇಳ್ತಿದ್ದೀನಿ. ಇನ್ನೊಂದು ಮಾತು ಹೇಳ್ತಾನೆ ಅವನು. ಏನು ಹೇಳ್ತಾನಂದ್ರೆ, ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ನ ಸೈನ್ ಮಾಡಿಸ್ಕೊಂಡ್ಬರ್ತೀವಿ, ನಿಮ್ಮ ಕೈಲಿ ಆಗತ್ತಾ ಅಂತ ಕೇಳ್ದ ಅವನು. ನಾವು ಸಂಪಾದನೆ ಮಾಡುವ ಶೇಕಡ ಭಾಗವನ್ನ ಪೊಲೀಸ್ ಇಲಾಖೆಗೆ ಇಡ್ತೀವಿ, ನಿಮ್ಮ ಕೈಲಿ ಆಗುತ್ತಾ ಅಂತ ಕೇಳ್ದ ಅವನು. ಗೊತ್ತಾಯ್ತಾ? ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿದ್ದೀವಿ, ನಮ್ಮ ಅಧಿಕಾರಿಗಳಿದ್ದಾವೆ. ಈಗ ಬಂದಿರುವಂಥ IAS IPS ಎಲ್ಲಿಂದ ಬಂದ್ರು ಅವರೆಲ್ಲ? ಉತ್ತರ ಭಾರತದವರು. ಈಗ ಮುಖ್ಯಮಂತ್ರಿ ಒಂದ್ಸಲಿ ಹೇಳಿದ್ರು ನನಗೆ, ನಾವು ತಗೋಬೇಕು ಕೇಸ್ ವಾಪಸ್ ಅಂದ್ರೂ ಅವ್ರು ಬಂದು ನಮ್ಮನ್ನ ಕೋರ್ಟು ಕಚೇರಿ ಅಂತ ಎದುರಿಸ್ತಾರಪ್ಪ, ನಾವ್ ಹೆಂಗ್ ಕೇಸ್ ತಗೊಳ್ಳೋದು ವಾಪಸ್ಸು? ಅಲ್ಲಿ ಸ್ಟೀಲ್ ಅಸೋಸಿಯೇಷನ್ ಮೆಂಬರ್ದು ಮೀಟಿಂಗ್ ನಡೆಯುತ್ತೆ, ಅವಾಗ ಈ ಪ್ರಶ್ನೆ ಕೇಳ್ಬೋದಾ? ನಾವು ಬರ್ತೀವಿ ಹೇಳಿ ಅವರು. ಸರ್, ತಾವು ಈ ಹಿಂದೆನೂ ನವಫಲಕ ಅಭಿಯಾನ ಮಾಡಿದ್ರಿ. ಅದರಿಂದ BBMP ಅವರು ಒಂದು ಕಾಯ್ದೆ ಕೂಡ ಜಾರಿ ಮಾಡಿದ್ರು. ಆ ಕಾಯ್ದೆ ಯಾರು ಪಾಲನೆ ಮಾಡ್ತಿಲ್ಲ ತಾವು ಹೇಳಿದ್ರಿ. ಇದು BBMP ಅಧಿಕಾರಿಗಳದ್ದು ತಪ್ಪಾಗಿದೆ ಸರ್. ಹೌದು, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಈಗ 8 ವಲಯ ಬೆಂಗಳೂರಿನಲ್ಲಿ 8 ವಲಯಗಳು ಬರ್ತವೆ. ಆ ವಲಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಯಾರು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ. ಇಲ್ಲದೆ ಹೋದರೆ ನಾವು ಅವ್ರನ್ನ ವಲಯ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ. ನಾವು ಕರೆಯೋದು ಸರಿ ಅನ್ಸಲ್ಲ, ನೀವೇ ಕರೆದು ಮಾತಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸರ್.